ಪೌರಾಣಿಕ ವಿಚಾರಗಳಲ್ಲಿ ಕಥೆಗಳಲ್ಲಿ ಸುದರ್ಶನ ಚಕ್ರ ಅಂತ ನೋಡ್ತೀವಿ ನಾವು. ಸುದರ್ಶನ ಚಕ್ರ ಇದು ನಮ್ಮನ್ನು ಕಾಪಾಡುತ್ತೆ ಅಲ್ವಾ? ಅಂಥ ಸುದರ್ಶನ ಚಕ್ರ ಯಾವುದಪ್ಪ ಇವತ್ತಿಗೆ ಭಾರತವನ್ನು ಕಾಪಾಡ್ತಾ ಇರೋದು ಅಂತ ಹೇಳಿದ್ರೆ ಅದು S-400 ಅಂತ ಹೇಳಿ. ಇದು ಕ್ಷಿಪಣಿ ನಿರೋಧಕ ವ್ಯವಸ್ಥೆ. ಇದು ಪಾಕಿಸ್ತಾನ ಯಾವುದೋ ಕ್ಷಿಪಣಿಯನ್ನು ಹಾರಿಬಿಟ್ರೆ ಭಾರತದ ಕಡೆಗೆ ಅದು ಬಂದು ಬಿದ್ದುಬಿಟ್ರೆ ನಗರಗಳೇ ಹಾಳಾಗ್ಬಿಡ್ತವೆ. ಅಂಥ ಕ್ಷಿಪಣಿ ನೆಲಕ್ಕೆ ಬೀಳಕ್ಕೆ ಬಿಡದ ರೀತಿಯಲ್ಲಿ ಅದನ್ನು ಆಕಾಶದಲ್ಲಿಯೇ ಹೊಡೆದು ಹಾಕ್ತಿರೋದು S-400 ಅಂತ. ಸುದರ್ಶನ ಚಕ್ರಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲಂಥ ವ್ಯವಸ್ಥೆ ಇದ್ದರೆ ಪೌರಾಣಿಕ ಪಾತ್ರಗಳಲ್ಲಿ ಪೌರಾಣಿಕ ಕಥೆಗಳನ್ನು ನಾನು ಹೇಳ್ತಾ ಇದ್ದೀನಿ, ಅದು ಪರಮೇಶ್ವರನ ತ್ರಿಶೂಲ ಮಾತ್ರ ಅಂತ. ಪರಮೇಶ್ವರನ ತ್ರಿಶೂಲಕ್ಕೆ ಮಾತ್ರ ಆ ಶಕ್ತಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಇಂಥ ಎಷ್ಟೇ ಕ್ಷಿಪಣಿಗಳು ಬರ್ತಾಯಿದ್ರು ಕೂಡ ಭಾರತದ S-400 ಇದೆಯಲ್ಲ, ಆ ಎಲ್ಲ ಕ್ಷಿಪಣಿಗಳಿಗೆ ಬೂದಿಯಾಗುವಂಥ ಅವಕಾಶವನ್ನು S-400 ಮಾಡಿಕೊಡ್ತಾ ಇದೆ. ಪಾಕಿಸ್ತಾನದ 60ಕ್ಕಿಂತ ಹೆಚ್ಚಿನ ಕ್ಷಿಪಣಿಗಳನ್ನು S-400 ಉಡಾಯಿಸಿ ಹಾಕಿದೆ. ಆಕಾಶದಲ್ಲಿಯೇ ಬಿದ್ದರೆ ಮುಗಿದೋಯ್ತದು. ಕ್ಷಿಪಣಿ ಬಿತ್ತು ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಂದು ನಗರದ ಪ್ರಮುಖ ಭಾಗವೆಲ್ಲವೂ ಕೂಡ ಹೋಯಿತು ಅಂತ ಅರ್ಥ. ರಾವಲ್ಪಿಂಡಿ ನಾವು ಮಾಡಿರೋದು ನೋಡಿದ್ದೀರಲ್ಲ ನೀವು, ರಾವಲ್ಪಿಂಡಿ ಕ್ರಿಕೆಟ್ ಸ್ಟೇಡಿಯಮನ್ನು ಏನು ಮಾಡಿದ್ದೀವಿ ನಾವು ಅಂಥೇಳಿ. ಅದೇ ರೀತಿ ಅಲ್ಲಿಂದ ಒಂದು ಕ್ಷಿಪಣಿ ಬಿದ್ದರೆ ನಮ್ಮಲ್ಲೂ ಹಾನಿ ಆಗ್ತಾ ಇತ್ತೇನೋ. ಆದರೆ ಇದೆಲ್ಲ ಒಂದು ತಡೀತಿರೋದು ನೋಡಿದ್ದೇನೆ. ಇದೆಯಲ್ಲ ಇದಕ್ಕೆ ಈಗ ನಾವೇನು ಮಾಡ್ತೀವಿ, ಈ ದೇವರು ಅಂತೇನೋ ಕರಿತೀವಿ, ಶಕ್ತಿ ಅಂತ ಕರಿತೀವಿ, ನಂಬಿಕೊಳ್ತೀವಿ. ಇಂಥ ನಮ್ಮ ಬಳಿ ಶಸ್ತ್ರಗಳಿದೆಯಲ್ಲ, ಬೆಳಗ್ಗೆ ಎದ್ದು ಇವುಗಳಿಗೆ ನಾವು ನಮಿಸಬೇಕು. ಇವತ್ತು ಬೆಳಗ್ಗೆ ಎದ್ದರೆ ಇಂಥ S-400ಗೆ, ನಮ್ಮ ಡ್ರೋನ್ಗಳಿಗೆ, ನಮ್ಮ ಯೋಧರಿಗೆ ನಮಿಸಿ ನಮ್ಮ ದಿನ ಶುರು ಮಾಡಿದ್ರೆ ಒಳ್ಳೆಯದು ಅಂತ. ಇದಕ್ಕೆ ಫಸ್ಟ್ ನಮಸ್ಕಾರ ಹಾಕಬೇಕು ನಾವು ಶ್ರದ್ಧೆಯಿಂದ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು 60 ಕ್ಷಿಪಣಿಗಳು ಅವ್ರು ಹಾರಿಸಿದ್ದಾರೆ, ಅದರಲ್ಲಿ ಯಾವುದು ನೆಲಕ್ಕೆ ಬೀಳದ ರೀತಿಯಲ್ಲಿ ನಾವು ತಡ್ಕೊಂಡು ಅದನ್ನು ಧ್ವಂಸ ಮಾಡಿದ್ದೀವಿ ಅಂತ ಹೇಳಿದ್ರೆ ತಮಾಷೆ ಮಾತಾ